ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಣ. ನಾನಿವತ್ತು ಇದನ್ನು ರೊಟ್ಟಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಮಸಾಲಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲನೂ ಒಂದೊಂದಾಗಿ ಹುರ್ಕೊತಿದ್ದೀನಿ. ಮುದ್ದಿಗೆ 1-2 ಸ್ಪೂನಷ್ಟು ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ಆಯಿಲ್ ಅಪ್ಲೈ ಮಾಡಿಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಅದು ಕ್ರಿಸ್ಪಿ ಆಗೋ ಥರ ಹುರ್ಕೊಬೇಕು. ಮೆತ್ತಗಾದರೆ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಿಕ್ಕಿರೋ ಪದಾರ್ಥಗಳೆಲ್ಲ ಅಂತ ಹೇಳಿದರೆ ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಮೆಂತ್ಯ ಅರ್ಧ ಸ್ಪೂನು, ಹಾಗೆ ಕೊತ್ತಂಬರಿ ಬೀಜ 2 ಸ್ಪೂನು, ಒಂದು 7-8 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊಬ್ಬರಿ, ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು, ಮತ್ತು ಎಳ್ಳು ಕೂಡ ಹಾಕ್ಕೋಬೋದು. ಇಷ್ಟೇ, ಅಷ್ಟು ಹಾಕ್ಕೋಬೋದು. ನಿಮಗೆ ಇಷ್ಟಕ್ಕೆ ಅನುಸಾರವಾಗಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೋಡಿ, ಈ ಹದಕ್ಕೆ ನಾನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ನಾವು ಮೊದಲಿಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದಕ್ಕೆ ಫಿಲ್ ಮಾಡ್ಕೊಬೇಕು. ಒಳಗಡೆ ಎಲ್ಲ ಕೋಟಿಂಗ್ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಕೆಲವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಬದನೆಕಾಯಿನ ಕಟ್ ಮಾಡಿಬಿಟ್ಟು ಫಸ್ಟಿಗೆ ಡೀಪ್ ಫ್ರೈ ಮಾಡ್ಕೊತಾರೆ. ಯಾವುದೇ ಮಸಾಲಾನ ಹಾಕ್ದೇ ಡೀಪ್ ಫ್ರೈ ಮಾಡ್ಕೊತಾರೆ. ಹಾಗಾದರೆ ಬೇಗ ಆಗುತ್ತೆ ಅಂತ ಹೇಳಿ, ಸೊ ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಮಾಡುವಾಗ ನನ್ನ ಮಗಳು ಮಧ್ಯೆ ಮಧ್ಯೆ ಬರ್ತಿದ್ರು. ಇವಾಗೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ನಾವೇನು ಫಿಲ್ ಮಾಡಿ ಇಟ್ಕೊಂಡಿದ್ದು ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿದ ನಂತರ ಅದು ಸಿದ್ದ ನಂತರ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಮೆತ್ತಗಾಗೋ ತನಕ ಆದರೆ ಸಾಕು. ಯಾಕಂದರೆ ಮತ್ತೆ ಬೇಯುತ್ತಲ್ವ. ಇದು ರೊಟ್ಟಿ, ಚಪಾತಿ, ಇವನ್ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಎಣ್ಗಾಯಿ ಅಂದರೆ ಸಖತ್ ಇಷ್ಟ. ಸೊ ಇದು ಮೊದಲೆಲ್ಲ ಉತ್ತರ ಕರ್ನಾಟಕದ ಫೇಮಸ್ ರೊಟ್ಟಿ ಎಣ್ಗಾಯಿ. ಇವಾಗ ಎಲ್ಲ ಕಡೆಯೂ ಮಾಡ್ತಾರೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಬಾಡಿಸ್ಕೊಂಡು ನಂತರ ನಾವೇನು ಫಿಲ್ ಮಾಡ್ಕೊಂಡಿದ್ವಿ ಬದನೆಕಾಯಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಅದನ್ನ ಹಾಕ್ಕೊಂಡು ಲಿಡ್ ಕವರ್ ಮಾಡಿದ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ. ಫಸ್ಟಿಗೆ ಮಸಾಲೆಲ್ಲ ಆ್ಯಡ್ ಮಾಡಬಾರ್ದು. ನಾವು ಕೋಟಿಂಗ್ ಮಾಡಿರ್ತೀವಲ್ಲ ಅದೇ ಸಾಕು. ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಅದು ಮೆತ್ತಗಾಗುತ್ತೆ. ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು. ಯಾಕಂತ ಹೇಳಿದರೆ ಬೇಗ ಮಾಡಿದ್ರೆ ಅದೆಲ್ಲ ನೀಟಾಗಿ ಬೆಂದಿರಲ್ಲ, ಒಳಗಡೆ ಬದನೆಕಾಯಿ ಬೇಯಬೇಕಲ್ವ. ಸೊ ಹಾಗಾಗಿ ನನ್ನ ವೀಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಇನ್ ಕೇಸ್ ಏನಾದ್ರೂ ಇಷ್ಟ ಆಗ್ತಿಲ್ಲ ಅಂತ ಹೇಳಿದರೆ ಕಮೆಂಟ್ ಮಾಡಿ. ನೋಡೋರು ಹಾಗೆ ಹೋಗಬೇಡಿ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಷ್ಟ ಆಗಿದೆ. ಇಷ್ಟ ಆದ ನಂತರ ಇನ್ನೊಂದು ಸಲ ಮಗ್ಚ್ ಹಾಕ್ಕೊಂಡು ಬೇಯಿಸ್ಕೊತೀನಿ, 2 ಕಡೆ ನೀಟಾಗಿ ಬೇಯಲಿ ಅಂತ ಹೇಳಿ. ನೆಕ್ಸ್ಟ್ ಇನ್ನೇನಪ್ಪ, ಉಳಿದಿರೋ ಮಸಾಲ ಎಲ್ಲನೂ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ಅದಕ್ಕೆ ಹಾಕ್ಕೊತೀನಿ. ನಾನು ಹಾಕುವಾಗ ನೀರನ್ನ ಹಾಕ್ಕೊಂಡೆ ಜಾಸ್ತಿನೇ. ಯಾಕಂತ ಹೇಳಿದರೆ ಅದು ಶೇಂಗಾ ಬೀಜ ಹಾಕಿದ್ದೀವಿ ಅಲ್ವಾ, ಸೊ ಹಾಗಾಗಿ ಅದು ತಿಕ್ನೆಸ್ ಬರುತ್ತೆ. ಹಾಗಾಗಿ ನಾನು ಹಾಕೋಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೀವು ಅಂದ್ಕೋಬೋದು ಏನಪ್ಪ ಈ ಥರ ಮಾಡಿದ್ದಾರೆ ಅಂತೆಲ್ಲ. ಇಲ್ಲ, ಅದು ಬೆಂದು ತಿಕ್ಕಾಗಿ ಬರುತ್ತೆ. ನೋಡಿ, ಲಾಸ್ಟಿಗೂ ಕೂಡ ಈ ಥರ ಬಂದಿತ್ತು. ನಾನು ಸ್ವಲ್ಪ ಲಾಸ್ಟಿಗೆ ಬೆಲ್ಲ ಆ್ಯಡ್ ಮಾಡಿದೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕಿದ್ದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.